ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಭೂಗತ ಲೋಕದ ಕ್ರೂರ ಐತಿಹಾಸಿಕ ಗೋವದ ಮಾಫಿಯಾ ಅಕ್ಕತಮ್ಮನ ಸೆಂಟಿಮೆಂಟು, ರಾಯನ ಗುರಿ, ಹೀರೋಯಿನ್ಗಳ ಆಸೆ, ಕಿಯಾರ ಅವರ ಜೋಕರ್ ಆಕ್ಟಿಂಗು, ಟಿಕೆಟ್ನ ಛಲ, ತಂದೆ ಮಗನ ಅಗ್ರೆಸಿವ್ ಫೈಟ್ ಸೀನು, ಉಮಾ ಅವರ ಸೇಡು, ಯಶ್ ಬಾಸ್ ಸಿಗರೇಟ್ ಹಚ್ಚೋ ಸ್ಟೈಲು, ರುಕ್ಮಿಣಿ ಅವರ ಇನ್ನೋಸೆಂಟ್ ಆಕ್ಟಿಂಗು, ಹಲೋ ಡ್ಯಾಡಿ ಡೈಲಾಗು, ಏಡಿಗಳು ಅಂತ ಕರೆಯೋ ಟಿಕೆಟ್ನ ಡಿಸೈರು, ಇಟ್ಸ್ ಟೈಮ್ ಐಮ್ ಕಮಿಂಗ್ ಅನ್ನೋ ಅಲ್ಟಿಮೇಟ್ ಮೆಸೇಜು, ಹೂಯಿಸ್ ಚಿಯಾಸ್ ಅನ್ನೋ ಕನ್ಫ್ಯೂಷನ್ನು, ಜೋಕರ್ ಅಲ್ಲ ನೀನ್ ಬಾಸ್ಟೆಡ್ ಅನ್ನೋ ಸತ್ಯ, ಯಶ್ ಅವರ ಓಲ್ಡ್ ಗೆಟಪ್, ಟಿಕೆಟ್ನ ಸ್ಟಂಟು, ಬ್ಯೂಟಿಫುಲ್ ಹೀರೋಯಿನ್ಸ್ಗಳ ಕ್ರೇಜಿ ಆಕ್ಟಿಂಗು, ರಾಜೀವ್ ರವರ ಛಾಯಾಗ್ರಹಣ, ರವಿ ಬಸ್ರೂರ್ ಅವರ ಸಂಗೀತ, ಪೆರ್ರಿ ಅವರ ಸಾಹಸ ನೃತ್ಯ, ಯಶ್ ರವರ ಶಕ್ತಿಯುತ ಕಾಮ ಪ್ರಚೋದಕ ಕಮಾಂಡು, ಇವೆಲ್ಲ ಸೇರ್ಕೊಂಡು ಇಡೀ ವರ್ಲ್ಡ್ ಜನತೆನ ತುದಿಗಾಲಲ್ಲಿ ನಿಂತ್ಕೊಂಡು ಮೂವಿ ರಿಲೀಸ್ ದಿನ ಕಾಯೋಗೆ ಮಾಡಿಬಿಡ್ತು ರೀ ಈ ಟಾಕ್ಸಿಕ್ ನ ಕೊನೆ ಟ್ರೈಲರ್. ರೆಡಿ ಫಾರ್ ಟಾಕ್ಸಿಕ್. ಸ್ನೇಹಿತರೆ ನಮಸ್ಕಾರ. ಸೊ ಎಲ್ಲ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೋತೀನಿ, ಯಾಕೆಂದರೆ ಟಾಕ್ಸಿಕ್ ಮೂವಿ ಟ್ರೈಲರ್ ರಿಲೀಸ್ ಆಗೈತೆ. ಸೊ ಯಾರು ಇನ್ನೂ ಲೈವ್ ನೋಡಿಲ್ಲ ಟಾಕ್ಸಿಕ್ ಮೂವಿ ಟ್ರೈಲರ್ನ, ನಿನ್ನೆ ಲಾಂಚ್ ಮಾಡಿದ್ದು ನೋಡಿ, ನಾನು ಅದನ್ನು ಮಾಡಿದ್ದೀನಿ, ವಿಡಿಯೋ ಲೈವ್ ಬಿಟ್ಟಿದ್ದೀನಿ. ಸೊ ಹಂಗಾಗಿ ನಿಮ್ಗೆ ಗೊತ್ತಲ್ಲ, ಸೊ ಟಾಕ್ಸಿಕ್ ಮೂವಿ ಪ್ರೊಡ್ಯೂಸ್ ಮಾಡಿರೋದು ನಮ್ಮ KVN ಪ್ರೊಡಕ್ಷನ್ ಹೌಸ್, ಹಾಗೇನೆ ಮಾನ್ಸ್ಟರ್ ಮೈಂಡ್ ಸೆಟ್ ನಮ್ಮ ಯಶ್ ಬಾಸ್ ಓನರು. ಸೊ ಇಬ್ಬರು ಸೇರ್ಕೊಂಡು ಮಾಡಿರೋದೇ ಟಾಕ್ಸಿಕ್ ಮೂವಿ. ಸೊ ಇದರಲ್ಲಿ ನಾವು ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ಸೊ ಮೇಡಮ್ ಯಾರು ಗೀತು ಮೋಹನ್ ದಾಸ್, ಮಲಯಾಳಿ ಮೇಡಮ್, ಇವ್ರು ಆ್ಯಕ್ಟರ್ಸ್ ಕೂಡ. ಸೊ ಇವರು ಡೈರೆಕ್ಷನ್ ಮಾಡಿರೋ ಮೂವಿನೇ ನಮ್ಮದು ಈ ಏನು ಟಾಕ್ಸಿಕ್ ಮೂವಿ, ಓಕೆನಾ. ಸೊ ಈ ಟಾಕ್ಸಿಕ್ ಮೂವಿ ಆ್ಯಕ್ಚುಲಿ ಲೇಡಿ ಡೈರೆಕ್ಟ್ರು ನಮ್ಮ ಬಾಸ್ ಒಪ್ಕೊಂಡಿರೋದು ದೊಡ್ಡದೇ, ಬಟ್ ಸ್ಟಿಲ್ ಇಟ್ಸ್ ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಅವರು ಟ್ರೈಲರ್ನ ನೋಡಿ ತುಂಬ ಇಷ್ಟ ಆಯಿತು. ಬಟ್ ಒಂದು ಬೇಜಾರಂದರೆ ನಿನ್ನೆ ಲೈವು ಟ್ರೈಲರ್ ಲಾಂಚ್ ಮಾಡಿದ್ದು ಕಪಾಲಿ ಥಿಯೇಟ್ರ್ ಹತ್ರ ಎಲ್ಲರೂ ಕಾದರು, ಪ್ರೇಕ್ಷಕರು ಎಷ್ಟೊಂದು ಅಭಿಮಾನಿಗಳೆಲ್ಲ. ಬಟ್ ಸ್ಟಿಲ್ ಯಾರು ಹೀರೋ ಆಗಲಿ ಅಥವಾ ನಿರ್ದೇಶಕರಾಗಲಿ ಯಾರು ಕೂಡ ಬಂದು ಆಚೆ ಕಡೆ ಕೈ ತೋರಿಸಲಿಲ್ಲ, ಅಟ್ಲೀಸ್ಟ್ ಹಾಯ್ ಮಾಡಿಲ್ಲ. ಸೊ ಎಲ್ಲ ಬೇಜಾರಾದರು, ಇಟ್ಸ್ ಓಕೆ. ಇನ್ನು ಈ ಮೂವಿಯಲ್ಲಿ ಪಾತ್ರವರ್ಗ ಮಾತಾಡೋದಾದರೆ, ನಾಡಿಯ ಪಾತ್ರದಲ್ಲಿ ಕಿಯಾರ ಮೇಡಮ್ ಮಾಡಿದ್ದಾರೆ ಗೊತ್ತಲ್ಲ. ಸೊ ಗಂಗಾ ಪಾತ್ರದಲ್ಲಿ ನಯನತಾರ ಮೇಡಮ್ ಮಾಡಿದ್ದಾರೆ. ಮತ್ತು ಎಲಿಜಬೆತ್, ನಿಮ್ಗೆ ಗೊತ್ತಲ್ಲ, ರಾಣಿ ಎಲಿಜಬೆತ್, ಇದು ಪೋರ್ಚುಗೀಸ್ ಕಾಲದ್ದು ಸ್ವಲ್ಪ ಮೂವಿ ಅಲ್ವಾ. ಸೊ 1947 ಅರೌಂಡ್ 1960ವರೆಗೂ. ಸೊ ಎಲಿಜಬೆತ್ ಪಾತ್ರ ಬೇಕಾಗಿತ್ತು, ಅದಕ್ಕೆ ಉಮಾ ಮೇಡಮ್ ಮಾಡಿದ್ದಾರೆ. ರೇಬಕಾ ಪಾತ್ರದಲ್ಲಿ ತಾರಾ ಮೇಡಮು, ಮತ್ತು ಮೆಲ್ಲಿಸಾ ಪಾತ್ರದಲ್ಲಿ ರುಕ್ಮಿಣಿ ವಸಂತ್, ನಮ್ಮವರು ಕನ್ನಡದವರು ಮಾಡಿ ಚಚ್ಚಿ ಬಿಸಾಕವ್ರೆ. ಇನ್ನೋಸೆಂಟ್ ಪಾತ್ರ ಮಾಡಿದ್ದಾರೆ. ಮೋಸ್ಟ್ಲಿ ಈ ಮೂವಿಯಲ್ಲಿ ಇವರು ಪೊಲೀಸ್ ಅನಿಸುತ್ತೆ ನನಗೇನು. ಇನ್ನು ಬನ್ನಿ ಸ್ನೇಹಿತರೆ, ಟ್ರೈಲರ್ ಹೆಂಗೈತೆ ನೋಡ್ಕೊಂಬರೋಣ. ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಗೊತ್ತು KVN ಪ್ರೊಡಕ್ಷನ್ ಹೌಸ್ ಮತ್ತು ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಬಗ್ಗೆ. ಬಟ್ ಆದರೆ ಇಲ್ಲಿ ನೋಡಿ, ಇದು ಲಯನ್ಸ್ ಗೇಟ್ ಅಂತ ಏನಿದೆ, ಇದು ಆ್ಯಕ್ಚುಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಡಿಸ್ಟ್ರಿಬ್ಯೂಷನ್ ಆಗೋದು ಟಾಕ್ಸಿಕ್ ಮೂವಿ. ಸೊ ವರ್ಲ್ಡ್ ವೈಡಲ್ಲಿ ಇವರೇ ಮಾಡ್ತಾ ಇರೋದು. ಯಪ್ಪ, ರಾಯ ಇಲ್ಲಿ ಟಿಕೆಟ್ಗೆ ತುಂಬ ದೊಡ್ಡ ಹಿಂಸೆ ಕೊಡ್ತಾವನೆ ಗುರು. ಮಳೆಯಲ್ಲಿ ಏನೋ ದೊಡ್ಡ ತಪ್ಪು ಮಾಡಿರ್ಬೇಕು ಅನ್ಸುತ್ತೆ. ಟಿಕೆಟ್ ಪಕ್ಕ ಟಿಕೆಟ್ ಹೇಳೋದನ್ನ ನೋಡೋಕ್ಕಾಗ್ದಿರೋ ಯಶು ಬಿಟ್ಟು ಕಳಿಸ್ತಾರೆ. ಯಾಕೆ ಹೇಳಿ, ನೆಕ್ಸ್ಟು ಟಿಕೆಟ್ ತಾನೇ ಆಪೋಸಿಟ್ ಬರೋದು ರಾಯಾಗೆ. ಟಿಕೆಟ್ಟು ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಯಾಕಪ್ಪ ಈ ರಾಯ ಈ ಟಿಕೆಟ್ನ ಬಿಟ್ಟ ಅಂತ ಅನ್ಸುತ್ತೆ ನನಗಿವಾಗ. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು, ಹಣೆ ಮೇಲೆ ಬರ್ದಿರೋ ದುರಂತನಲ್ಲ ಅಂತ ಹೇಳ್ತಾರೆ ನಮ್ಮ ಕಿಯಾರ ಮೇಡಮು. ಸೊ ಹಣೆ ಬರನ್ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ಮೇಡಮ್ ನಂಬಿಕೆ ಅನ್ಸುತ್ತೆ. ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ಬಿಡ್ತು, ಟಿಕೆಟು ರಾಯನ್ ಮಗನೇ. ಸೊ ಕಿಯಾರ ಮೇಡಮ್ಮು ರಾಯನ್ ಹೆಂಡ್ತಿ. ಸೊ ಯಾವುದೋ ಒಂದು ಸಿಚುಯೇಷನಲ್ಲಿ ಇಬ್ಬರು ಬೇರೆ ಆಗಿದ್ದಾರೆ. ಈಗ ಯಶ್ ಬಾಸ್ಗೆ ಇವ್ರ ಮುಖ ನೋಡೋಕೆ ಇಷ್ಟ ಇಲ್ಲ. ಸೊ ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನನಗನ್ಸುತ್ತೆ, ಈ ರಾಯ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿ ತಾಯ್ತ ಕಟ್ಟಿದ್ದಾನಲ್ಲ, ಇವನು ಮತ್ತು ಮೇಡಮ್ಮು ಗಂಗಾ, ಇವರಿಬ್ಬರು ಅಂದರೆ ನಯನತಾರ, ಇವರಿಬ್ಬರು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಈ ಪೋರ್ಚುಗೀಸಲ್ಲಿ ದಂಧೆ ನಡೀತಾ ಇರ್ತದಲ್ಲ. ಸೊ ಮಕ್ಕಳನ್ನ ಕಳ್ತನ ಮಾಡ್ಕೊಂಡೋಗಿ ಅವರನ್ನು ಏನಾದರೂ ಬಳಸ್ಕೊತಾ ಇದ್ರು ಯಾವುದೋ ಒಂದು ಕೆಲಸಕ್ಕೆ. ಸೊ ಆ ಥರ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆಸೆ ಏನು ಗೊತ್ತಾ ರಾಯ, ಎಣದ ಮೇಲಿರೋ ಚಿನ್ನನು ಬಿಡದಿರೋ ಕಿತ್ಕೊಂಡೋಗಿ ರಾಯ ಗಂಗಾ ಕೊಡ್ತಾನೆ ಅನ್ಸುತ್ತೆ. ಮೋಸ್ಟ್ಲಿ ಇವರಿಬ್ರು ಯಾವುದೋ ಒಂದು ಸಿಚುಯೇಷನಲ್ಲಿ ಅಕ್ಕ ತಮ್ಮ ಥರ ವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಅಂತ ಅನ್ಸುತ್ತೆ. ಇಡೀ ಸಿಟಿನ ನೀನು ಆಳ್ಬೇಕು. ಇದೊಂದು ಮಾತು ಸಾಕಾಗಿತ್ತು ಯಶ್ಗೆ. ತಗೋ ರಿವಾಲ್ವರ್ ಎತ್ಕೊಂಡು ಎಲ್ಲಾರನ್ನೂ ಊರಲ್ಲಿರೋ ಸಿಟಿಯಲ್ಲಿರೋ ರೌಡಿಗಳನ್ನೆಲ್ಲ ಚಚ್ಕೊಂಡ್ ಬತ್ತಾವ್ರೆ. ನನ್ನ ಸಿಟಿಗೆ ಬಂದು ನನ್ನ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ಅಕ್ಕನ ಮಾತು ಕೇಳಿ ತಮ್ಮ ಯಶು ಸಿಟಿನೆಲ್ಲ ಕಂಟ್ರೋಲ್ ತಗೊಂಡ. ಗಾಂಚಲಿ ಮಾಡಿದ ರಿಯಲ್ ವಿಲನ್ ತಮ್ಮಂಗೂ ಬಿದ್ವು.
ಏರಿಯಾನ ಕಂಟ್ರೋಲ್ ತಗೊಳೋ ಬರದಲ್ಲಿ ಯಶ್ ಬಾಸು ವಿಲನ್ ಕೈಗೆ ತಗಲಾಕೊಂಬಿಡದ. ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಹಿಡ್ದು ಏನು ಮೀಟ್ರು ಗುರು, ಹುಲಿ ಬೋನು ಬಿದ್ರೂ ಗರ್ಜನೆ ತಪ್ಪಿಲ್ಲ. ಎನಿವೆ ಇಲ್ಲಿ ನಯನತಾರ ಮೇಡಮ್ ಬಂದು ಪಕ್ಕ ಪ್ರೊಟೆಕ್ಟ್ ಮಾಡ್ತಾರೆ ಯಶ್ ಬಾಸ್ನ. ಸೊ ಇಲ್ಲಿಂದ ಇವರಿಬ್ರು ಬಚಾವಾಗ್ತಾರೆ. ಎಲ್ಲ ಹುಡುಗಿರ್ಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಇದು ನೋಡ್ತಾ ಇದ್ರೆ ಯಶ್ ಬಾಸು ಎಲ್ಲ ಹುಡುಗಿರ್ನ ಅವಶ್ಯಕತೆ ಆದಾಗ ಬಳಸ್ಕೊಂತಿದ್ರು. ಬಟ್ ಆದ್ರೆ ಹುಡುಗಿರು ತುಂಬಾ ಸೀರಿಯಸ್ ಆಗಿ ಯಶ್ ಬಾಸ್ನ ಲವ್ ಮಾಡ್ತಾ ಇದ್ರು ಅನ್ಸುತ್ತೆ. ಅವನ್ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ನೋಡಿದ್ರಲ್ಲ. ಸೊ ಯಶ್ ಬಾಸ್ ಏನು ಮಾಡಿದ್ರು ಅಂತ, ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಮಾಡೇ ತೋರಿಸ್ಬಿಟ್ರು. ಓ ಏನು ಗುರು ಇದು ಸಿಗರೇಟ್ ಟಚಿಂಗ್ ಸ್ಟೈಲು, ಯಪ್ಪ ಹೀಗೂ ಹುಂಟೆ. ಆದರೂ ಕಿಯಾರಾ ಮೇಡಮ್ ಯಾಕೆ ಇವರು ಶೂಟ್ ಮಾಡೋಕ್ಕೆ ಹಿಂಗೆ ನಿಂತಿದ್ದಾರೆ? ಅದು ಅಕ್ಕ ತಮ್ಮ ಇಬ್ಬರು ಜೋಡಿ ಎತ್ಕೊಳಗೆ ನಿಂತೇ ಬಿಟ್ಟವ್ರೆ. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಈ ಹೆಂಗೆ ಕಂದ ಎಷ್ಟಗಂತೀಯ? ಅಪ್ಪ ವರ್ಸರು ಬೇಕಿತ್ತ ಇವೆಲ್ಲ ಬಾಸ್? ದಯವಿಟ್ಟು ರಾಯ ಏನ್ ಮಾಡ್ತಾ ಇದ್ದ, ಎಲ್ಲಿದ್ದ ಅಂತ ಮಾತ್ರ ಕೇಳಬೇಡಿ. I was hoping to have a civilized conversation. ಹೈ ಸಖ್ಯ, ಸೀರಿಯಸ್ಲಿ ರಿಯಲಿ ವೆಯ್ಟ್ ಮಾಡಿ, ರೆಸ್ಪಾನ್ಸ್ ಬರುತ್ತೆ ನೋಡಿ. Do I look civilized to you? ಬೇಕಿತ್ತ ರುಕ್ಮಿಣಿ ಮೇಡಮ್ ನಿಮಗೆ? ಇಷ್ಟು ದಿನ ರೌಡಿಗಳನ್ನ ಎದುರಿಸ್ಕೊಂಡು ಬಿಸ್ನೆಸ್ ಮಾಡ್ತಾ ಹುಡುಗಿರ ಜೊತೆ ರೊಮ್ಯಾನ್ಸ್ ಮಾಡಿಕೊಂಡು ಬೇಕಾಬಿಟ್ಟು ಬೆಳೆದು ನಿಂತಿದ್ದಂಥ ರಾಯಿಂಗೆ ಬಂತು ನೋಡಿ ಹಿಂದೆಗಡೆ ಕರ್ಮ. ದ ಕರ್ಮ ವಾಸ್ ರಿಟರ್ನ್ಸ್. ಸೊ ಇನ್ನು ಮುಂದಕ್ಕೆ ಯಶು ಅನುಭವಿಸ್ತಾರ ನೋವು ಯಾರಿಂದ ಗೊತ್ತಾ? ನಮ್ಮ ಕಿಯಾರಾ ಮೇಡಮ್ ಸಣ್ಣಾಗಿರ್ತಕ್ಕಂಥ ತನ್ನ ಅಪ್ಪ ರಾಯನಿಂದನೇ ಪ್ರಾಣ ಭಿಕ್ಷೆ ಪಡೆದಂಥ ಮಗ. ಟಿಕೆಟ್ ಈಸ್ ಬ್ಯಾಕ್ ವಿತ್ ಇಸ್ ಆರ್ಮಿ. Hello, Daddy. ಅಯ್ಯೋ ಏನ್ ಎಂಟ್ರಿ ಗುರು, ಹುಲಿ ಮರಿದು. ಚಿಕ್ಕುಡ್ನಿಂದ ಭಾಳ ಟ್ರೈನಿಂಗ್ ತಗೊಂಡು ಒಳ್ಳೆ ದೊಡ್ಡ ಸೈನ್ಯನೇ ಕಟ್ಬಿಟ್ಟವನೇ ಟಿಕೆಟು. ಬ್ರೋ ಪಕ್ಕ ಎಂಟು ಸಿಕ್ಬಿಡ್ತು ನೋಡಿದ್ರಾ? ಈ ಶಾಂತಿ ಮಂತ್ರ ಯಾರ್ದು ಹೇಳಿ? ಶಾಂತಿಯಿಂದ ಎಲ್ಲ ಸರಿ ಹೋಗಂಗಿದ್ದಿದ್ರೆ ಯುದ್ಧಗಳು ಯಾಕೆ ನಡೀತಾ ಇದ್ವು ಅಂತ ಈ ಮಂತ್ರ ಜಪ ಮಾಡೋದು ನಕ್ಸಲೈಟ್ಸು. ಸೊ ಯಶ್ ಬಾಸು ಅಂದರೆ ಮಗ ನಕ್ಸಲೈಟ್ಸ್ ಜೊತೆ ಸೇರಿಕೊಂಡು ದೊಡ್ಡವನಾಗಿ ಇಲ್ಲಿಗೆ ಬಂದಿದ್ದಾನೆ ರಿವೆಂಜ್ ತೀರ್ಸ್ಕೊಳಕ್ಕೆ ಅಪ್ಪನ ಮೇಲೆ. ಪಕ್ಕ ಬ್ರೋ ನೆಕ್ಸ್ಟ್ ಲೆವೆಲ್ಲು. ಏನು ಗುರು ಹಿಂಗೆ ಹೇಳ್ಬಿಟ್ರು ಬಾಸು ಹೇಡಿಗಳು ಅಂತ? ಯಾರಿಗೆ ಹೇಳಿದ್ರು? ಯಪ್ಪ ಇದೇನಾದರೂ ಕಾಂಟ್ರವರ್ಸಿ ಆದರೂ ಆಗ್ಬೋದು. ಸ್ನೇಹಿತರೆ ಎಲ್ಲ ರೆಡಿ ಅಲ್ಲ? ಆಗಸ್ಟ್ 26ನೇ ತಾರೀಕು. ಸೊ ಯಶ್ ಟಾಕ್ಸಿಕ್ ಮೂವಿ ಇಸ್ ಕಮಿಂಗ್ ಆನ್ ದ ವೇ. ಓಕೆ ಬ್ರೋ, ಹಾಗಿದ್ರೆ ಚಿಯಾಸ್ ನಿಮ್ಮ ಪ್ರಕಾರ ಯಾರು? ಚಿಯಾಸ್ ಅಂದರೆ ಬ್ರೋ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಅಪ್ಪ ಮಗ ಇದ್ದಾರಲ್ಲ ಇಬ್ಬರಲ್ಲಿ ಯಾರು ಒಳ್ಳೆಯರು, ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ಥರ ಅರ್ಥ. ಚಿಕ್ಕುಡ್ನಿಂದ ಕಟ್ಕೊಂಡಿದ್ದ ದ್ವೇಷ, ಅಮ್ಮಂಗಾಗಿದ್ದ ಅವಮಾನ, ಅವನೆಲ್ಲ ಇದ್ದ ಅಸಹಾಯಕತೆ, ಇವೆಲ್ಲ ಅವನಿಗೆ ಶಕ್ತಿ ತುಂಬಿ ರಾಯನ್ ಜೊತೆ ಹೊಡೆದಾಡ್ತಾವನೆ. ಸ್ನೇಹಿತರೆ ಈ ಮೂವಿ ಖಂಡಿತ ಎಂಟರ್ಟೈನ್ಮೆಂಟ್ ಒಂದೇ ಅಲ್ಲ, ಇದರಲ್ಲಿ ಜೋಗಿ ಥರ ತಾಯಿ ಸೆಂಟಿಮೆಂಟು ಹಾಗೆಯೇ KGF ಥರ ತಾಯಿ ಸೆಂಟಿಮೆಂಟು ಎರಡೂ ಅಡಗೈತೆ. ಹೆಂಗಂತೀರಾ ನೋಡಿ, ಇಲ್ಲಿ ಇವನು ರಾಯ ಬಂದು ಅಕ್ಕನಿಗೋಸ್ಕರ ರೌಡಿ ಆಗ್ತಾನೆ. ಹಾಗೆಯೇ ಕಿಯಾರಾ ಮಗ ಇದ್ದಾನಲ್ಲ ಯಾರೋ ಟಿಕೆಟು, ಅವನು ಕೂಡ ತನ್ನ ಅಮ್ಮನಿಗಾದ ಅವಮಾನನ ಸಹಿಸೋಕ್ಕಾಗ್ದಿರ ಅವನು ಕೂಡ ರಿವೆಂಜ್ಗೆ ಅವ್ರ ಅಪ್ಪನ ಮೇಲೆ ಬರ್ತಾ ಇದ್ದಾನೆ. ಇನ್ನೊಂದಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿಲ್ಲದಿದೆ ಹೇಳ, ಅದೇನೆ ಉಮಾ ಕ್ಯಾರೆಕ್ಟ್ರು. ಉಮಾ ಗೊತ್ತಲ್ಲ ಸ್ನೇಹಿತರೆ, ಅವಳು ಪೋರ್ಚುಗೀಸ್. ಆ್ಯಕ್ಚುಲಿ ಅವಳ ಹೆಸರು ಬಂದು ಎಲಿಜಬೆತ್, ನಿಮಗೆ ಗೊತ್ತು. ಸೊ ಪೋರ್ಚುಗೀಸ್ ಅವ್ರ ಮಗಳಾಗಿರ್ಬೋದು ಅವಳು. ಸೊ ಯಶು ಯಾವಾಗ ಪೋರ್ಚುಗೀಸ್ ಅವ್ರನ್ನೆಲ್ಲ ಹೊಡೆದು ಬಿಸಾಕ್ತಾನೆ, ಆ ರಿವೆಂಜ್ಗೋಸ್ಕರ ಮಗಳು ಇವನ್ನ ಪ್ರೀತಿಯಲ್ಲಿ ನಾಟಕ ಆಡಿಸಿ ಮತ್ತು ಅವನ ಮೇಲೆ ಹೊಡೆಯೋಕ್ಕೆ ಮತ್ತು ಗ್ಯಾಂಗ್ಸ್ಟರ್ಗಳನ್ನೆಲ್ಲ ಬಿಟ್ಟು ಹೊಡೆಸ್ತಾರೆ. ಅದೇ ನೀವು ನೋಡಿದ್ರಲ್ಲ ಸರ್ಕಸ್ ಏರಿಯಾ ಹತ್ರ ಆ ಫೈಟ್ ನಡೆಯುತ್ತೆ. ಇಲ್ಲಿ ನನಗೇನಂದರೆ ಒಂದು ಅರ್ಥ ಆಗ್ತಾ ಇದೆ, ಈ ಮೂವಿಯಲ್ಲಿ ಒಂದು ಟ್ರಿಕ್ಸ್ ಐತೆ. ಅಮ್ಮ ಇದ್ದಾರಲ್ಲ ಕಿಯಾರಾ ಮತ್ತು ಮಗ ಐ ಥಿಂಕ್ ಎಲ್ಲೋ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ರಾಯನ್ ಮೇಲೆ ರಿವೆಂಜಿಗೆ ಬಂದಿರ್ತಾರೆ. ಒಂದು ಪಾಯಿಂಟಲ್ಲಿ ಅದು ಅರ್ಥ ಆಗಿ ಈಗ ರಾಯ ಮತ್ತು ಟಿಕೆಟ್ ಇಬ್ಬರೂ ಜೊತೆಯಾಗಿ ಯಾರು ಈ ಉಮಾ ಮೇಡಮ್ ಇದ್ದಾರಲ್ಲ, ಉಮಾ ಮೇಡಮ್ ಎಲಿಜಬೆತ್ತು, ಸೊ ಅವ್ರ ಟೀಮ್ ಮೇಲೆ ವಾರ್ ಮಾಡ್ತಾರೆ ಅಂತ ಅನಿಸುತ್ತೆ. ಈ ವಾರಲ್ಲಿ ಪಕ್ಕ ನಮ್ಮ ಟಿಕೆಟ್ಗೆ ತೊಂದರೆ ಆಗ್ಬೋದು. ಆ ತೊಂದರೆನ ಉಳ್ಸೋಕ್ಕೋಸ್ಕರ
ನಮ್ಮ ರಾಯ ಹೋರಾಡ್ತಾನೆ, ಅದರಲ್ಲಿ ಮರಣನೂ ಹೊಂದುತ್ತಾನೆ. ಜೊತೆಗೆ ನನ್ನ ಪ್ರಕಾರ ಮರಣ ಅವನೊಬ್ಬನೇ ಒಂದಲ್ಲ, ಜೊತೆಗೆ ಕಿಯಾರಾ ಮೇಡಮ್ ಕೂಡ ಸಾಯ್ತಾರೆ. ಯಾಕಪ್ಪ ಅಂದರೆ ನೀವು ನೋಡಿದ್ದೀರ ಆ ಕುದುರೆದು ಒಂದು ಹಾಡಲ್ಲಿ ಬರುತ್ತಲ್ಲ, ಕುದುರೆ ಮೇಲೆ ಕುತ್ಕೊಂಡು ಕಿಯಾರಾ ಮೇಡಮ್ ಇದ್ದರೆ ಯಶ್ ಬಾಸ್ ನೋಡ್ತಾ ಇರ್ತಾರೆ. ಸೊ ಅದು ಕೂಡ ನೀರಲ್ಲಿ ಮುಳುಗೋಗುತ್ತೆ. ಹೇಗೆ KGF ಅಲ್ಲಿ ಚಿನ್ನ ಎಲ್ಲ ಮುಳುಗೋಗುತ್ತಲ್ಲ, ಅದೇ ಥರ ಇಲ್ಲಿ ಸೊ ಅದು ಆ ಸ್ಟ್ರಕ್ಚರ್ ಕೆಳಗಡೆ ನೀರಲ್ಲಿ ಮುಳುಗುತ್ತೆ ಅನ್ನೋದು ಅರ್ಥ ನನ್ನ ಪ್ರಕಾರ ಇದು ಅನಿಸುತ್ತೆ. ಇದು ಸ್ನೇಹಿತರೆ ಈ ಮಹಾನ್ ಟ್ರೈಲರ್ನ ರಹಸ್ಯ. ಮತ್ತು ಒಂದೇ ಒಂದು ಸ್ಟಂಟ್ ಇದೆ ಯಶ್ ಬಾಸ್ದು, ಅದು ಮಿಸ್ ಮಾಡ್ಕೊಂಬೇಡಿ ನೋಡಿ.